ಬಿಡದಿ ಟೌನ್ಶಿಪ್ ಜಟಾಪಟಿ ಆಗ್ತಾ ಇದೆ. ಇನ್ನು ಬೈರಮಂಗಲ ರಣಕಣ ಆಗಿದೆ. ಬೈರಮಂಗಲದಲ್ಲಿ ಟೌನ್ಶಿಪ್ ಪರವಾಗಿ ಇನ್ನು ವಿರುದ್ಧವಾಗಿಯೂ ಕೂಡ ರೈತರು ಜಮಾಯಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಕೆಲ ರೈತರು. ಯೋಜನೆ ಪರವಾಗಿ ಇರುವಂತಹ ರೈತರಿಂದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕೆಂಪು ಬಾವುಟವನ್ನ ಹಿಡಿದುಕೊಂಡು ಕುಮಾರಸ್ವಾಮಿ ಅವರಿಗೆ ರೈತರು ಧಿಕ್ಕಾರ ಕೂಗಿದ್ದಾರೆ. ರೆಡ್ ಝೋನ್ ಕುಮಾರಸ್ವಾಮಿ ಅಂತ ಕೇಳಿ ರೈತರಿಂದ ಆಕ್ರೋಶ ಕೇಳಿ ಬಂದಿದೆ. ಬೈರಮಂಗಲದಲ್ಲಿ ಭಾರಿ ಪೊಲೀಸ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ಬೈರಮಂಗಲಕ್ಕೆ ಇವತ್ತು ನಾನು ಹೋಗ್ತೀನಿ, ಜನರ ಅಥವಾ ರೈತರ ಅಹವಾಲನ್ನ ಅಥವಾ ಅವರ ಸಮಸ್ಯೆಯನ್ನ ಕೇಳ್ತೀನಿ, ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಅಥವಾ ಸ್ಪಂದಿಸುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಯೋಜನೆ ಪರವಾಗಿ ಇರುವಂತಹ ರೈತರಿಂದ ಎಚ್.ಡಿ.ಕೆ ವಿರುದ್ಧವಾಗಿ ಘೋಷಣೆಯನ್ನ ಕೂಗಲಾಗಿದೆ. ಕೆಂಪು ಬಾವುಟವನ್ನ ಹಿಡಿದುಕೊಂಡು ಕುಮಾರಸ್ವಾಮಿ ಅವರಿಗೆ ರೈತರಿಂದ ಧಿಕ್ಕಾರವನ್ನ ಕೂಗಲಾಗಿದೆ. ಬೈರಮಂಗಲದ ಜನ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಈಗಾಗಲೇ ಬೈರಮಂಗಲದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಾ ಇದೆ. ಸೊ ಯಾರೆಲ್ಲ ಪರವಾಗಿದ್ದಾರೆ, ಯೋಜನೆಯ ಪರವಾಗಿ ಯಾರಿದ್ದಾರೆ, ಅವರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್.ಡಿ.ಕೆ ಅವರ ಸ್ವಾಗತಕ್ಕೆ. ನಾನು ಕುಮಾರಣ್ಣ ಬಂದೇ ಬಿಟ್ರು ಅನ್ಕೊಂಡೆ. ಹಂಗೆ ಒಂದು ಮುಂಬೈ ಶಾಟ್ ಹೋಗೋಣ. ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಇವತ್ತು ಬೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಹೋಗ್ತಾ ಇರುವಂತಹ ಕಾರಣವಾಗಿ ಅವರನ್ನ ಯಾವ ರೀತಿಯಾಗಿ ವೆಲ್ಕಮ್ ಅನ್ನ ಕೂಡ ಮಾಡ್ಕೊಳ್ಳಾಗುತ್ತೆ, ಸದ್ಯದ ಪರಿಸ್ಥಿತಿ ಅಲ್ಲಿ ಯಾವ ರೀತಿಯಾಗಿದೆ? ಗಣಿತ ಕುಸುಮ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪರ ವಿರೋಧ ಚರ್ಚೆ ಕೂಡ ಜೋರಾಗಿರುವಂಥದ್ದು. ಒಂದ್ ಕಡೆ ಯೋಜನೆ ವಿರುದ್ಧವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಆ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಕೊಡುವಂಥದ್ದು. ಮತ್ತೊಂದು ಕಡೆ ಯೋಜನೆಯ ಪರವಾಗಿ ಏನು ರೈತರು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಹೈಡ್ರಾಮಾಗಳಾಗ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡಬಹುದು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಯೋಜನೆಯ ಪರವಾಗಿದ್ದಂಥ ರೈತರುಗಳು ಈಗ ಆಲ್ರೆಡಿ ಬೈರಮಂಗಲ ಗ್ರಾಮದಲ್ಲಿ ಜಮಾವಣೆಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ರೆಡ್ ಫ್ಲಾಗ್ ಅನ್ನ ತೋರಿಸಲಿಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಯೋಜನೆಯ ಪರವಾಗಿದ್ದಂಥ ರೈತರು ಮಾಡ್ಕೊಂಡಿರುವಂಥದ್ದು. ನಮ್ಮ ಭೂಮಿಯನ್ನು ನಾವು ಕೊಡ್ಲಿಕ್ಕೆ ಸಿದ್ಧವಿದ್ದೇವೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಹಾಗಾಗಿ ನಾವೆಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಯೋಜನೆಯ ಪರವಾಗಿದ್ದಂಥ ರೈತರುಗಳು ಇರುವಂಥದ್ದು. ರೆಡ್ ಫ್ಲಾಗ್ ಅನ್ನು ಹಾಕೊಂಡು ಒಂದಷ್ಟು ಪ್ಲೇ ಕಾರ್ಡ್ಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಜಮೀನನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಹಾಗಾಗಿ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇವೆ. ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ಕೂಡ ನಿಲ್ಲಿಸಬೇಕು ಅಂತ ಹೇಳಿದೆ. ಸದ್ಯ ನನ್ನ ಜೊತೆ ಒಂದಷ್ಟು ಜನ ರೈತರುಗಳಿದ್ದಾರೆ, ಅವ್ನು ಕೂಡ ಮಾತಾಡ್ತಾರೆ. ಸರ್, ಇನ್ನೇನು ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸರ್, ನೀವು ಕೂಡ ರೆಡ್ ಫ್ಲಾಗ್ ಎಲ್ಲ ತಗೊಂಡ್ಬಂದಿದ್ರಿ, ಏನ್ ಸರ್? ನಾವು ರೆಡ್ ಝೋನ್ ಮಾಡಿದಾರಲ್ಲ, ಯಾಕೆ ಮಾಡುದು, ಯಾಕೆ ತೆಗಿಲಿಲ್ಲ ಅವರು ರೆಡ್ ಝೋನ್? ಅದನ್ನ ಕೇಳ್ಬೇಕು ನಾವು, ಅದಕ್ಕೆ ನಿಂತಿದ್ದೀವಿ. ತೆಗ್ದಿದೀವಿ ಅಂತ ಹೇಳ್ತಾರಲ್ಲ, ಈ ಡಾಕ್ಯುಮೆಂಟ್ ಇದೆ, ಅವ್ರು ಏನೇನು ಮಾಡಿದ್ದಾರೆ 2006 ಇಂದ ಎಲ್ಲ ಇಲ್ಲೇ ಇದೆ, ತೋರಿಸ್ಲಿ. ಆಮೇಲೆ ಬೇರೆ ಊರುಗಳು ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಜನ ಅವ್ರನ್ನ. ನಾವು ಇಲ್ಲಿ ಸ್ಥಳೀಕರು ಎಲ್ಲ ಪಾಣಿದಾರರು, ಬೇರೆ ಯಾರು ಇಲ್ಲ, ಇಲ್ಲಿ ಸ್ಥಳೀಕರು ಮಾತ್ರ ಇದೀವಿ, ಅವರೆಲ್ಲ ಬೇರೆಯವ್ರು ಕಳಿಸ್ತಾ ಇದ್ದಾರೆ. ಇವತ್ತು ಅರ್ಥ ಮಾಡ್ಕೊಳ್ಳಿ, ಈಚೆ ಕಡೆಯಿಂದ ಇವತ್ತು ಬರ್ತೀರಾ ಮಾಡ್ತೀರಾ, ಇಲ್ಲಿ ರೈತರಿಗೆ ದಯವಿಟ್ಟು ತೊಂದರೆ ಮಾಡಬೇಡಿ. ಈಚೆ ಕಡೆ ಬರೋರು ಈ ಪಕ್ಷ ನೋಡ್ಬೇಕಾ, ಕುಮಾರಣ್ಣ ನೋಡ್ಬೇಕಾ, ಬೇರೆ ಕಡೆ ಹೋಗಿ ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡಂತ ಕೆಲಸ ಮಾಡಬೇಡಿ.
ಈ ಹಗ್ಗ ಕಿತ್ತೋಗೋ ದೊಡ್ಡದಲ್ಲ ಹೋಯ್ತೆ ಬರ್ಲೇ ಅವರು ಕೊಡ್ತೀವಿ ಕೊಡ್ಬೇಕು ಅಕ್ವೇರಿಯಲ್ಲಿ ಕೊಡ್ಬೇಕು ಕೊಡ್ತೀವಿ 20 ವರ್ಷದಿಂದ ನಾವು ಬಡ್ಡಿ ಕಟ್ ಸಾಕಾಗಿದ್ದೀವಿ 6 ಮಾಡಿ ಬಡ್ಡಿ ಕಟ್ ಸಾಕಾಗಿದ್ದೀವಿ ಈಗ ನಾವು ಕೊಡ್ಬೇಕು ಜನ ಇಲ್ಲ ಅಂತ ಇದ್ದಾರಪ್ಪ ಮಂಜಣ್ಣ ನೋಡಪ್ಪ ಜನನ ನೋಡಪ್ಪ ಎಷ್ಟು ಜನ ಇದೀವಿ ನಾವೆಲ್ಲ ಭೂಮಿ ಕೊಡೋರೆ ಇದು ರೈತರುಗಳು ಹೇಳ್ತಾ ಇರುವಂತದ್ದು ನಾವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧ ಇದೀವಿ ಒಂದಷ್ಟು ಸಮಸ್ಯೆಗಳಾಗಿತ್ತು ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕುಮಾರಸ್ವಾಮಿನ ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿ ಒಂದ್ ಕಡೆ ಮತ್ತೊಂದ್ ಕಡೆ ಪೊಲೀಸು ಬಿಗಿ ಭದ್ರತೆ ಇರುವಂತದ್ದು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರವೀಣ್, ಈಗ ಬಾಣ ವಿರೋಧ ಕೇಳಿ ಬರ್ತಾ ಇರುವಂತಹ ಕಾರಣವಾಗಿ ಈ ವಿಚಾರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮುಟ್ಟಿ ಬರುವಂತಹ ಸಾಧ್ಯತೆಗಳಿರುತ್ತಾ ಹಾಗೆ ಹಿಂದಕ್ಕೆ ವಾಪಸ್ ಹೋಗ್ತಾರ ಕುಮಾರಸ್ವಾಮಿ ಅವರು ಅಥವಾ ಆನ್ ದ ವೇ ಇದ್ದಾರೆ ಎಷ್ಟು ಗಂಟೆಗೆ ಬರುವಂತಹ ಸಾಧ್ಯತೆಗಳು ಇರಬಹುದು ಯಾಕಂದ್ರೆ ಈಗಾಗಲೇ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಕೂಡ ಗಲಾಟೆ ಆಗುವಂತಹ ಸಾಧ್ಯತೆಗಳ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಸೊ ಏನಾಗಬಹುದು ಅಥವಾ ವಾಪಸ್ ಹೋಗ್ತಾರಾ ಏನಿದೆ ಮಾಹಿತಿ ಖಂಡಿತ ಕುಮಾರಸ್ವಾಮಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೇತ್ಕನಹಳ್ಳಿ ಅವರ ತೋಟದ ಮನೆಯಿಂದ ಹೊರಟಿರುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ಆಗಮಿಸ್ತಾ ಇರುವಂಥದ್ದು ಇದೇ ಮಾರ್ಗವಾಗಿ ಬೈರಮಂಗಲಕ್ಕೆ ಬರ್ತೀನಿ ಅಂತೇಳಿ ಕೂಡ ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಮನವೊಲಿಸುವಂಥ ಕೆಲಸ ಮಾಡಿದ್ರು ಸರ್ ಹೆಚ್ಚಿನ ವಿರೋಧ ಇದೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಬೇರೆ ಮಾರ್ಗದಲ್ಲಿ ಬನ್ನಿ ಅಂದ್ರೂ ಕೂಡ ಇದೇ ಮಾರ್ಗದಲ್ಲಿ ಬರ್ತೀನಿ ಅಂತೇಳಿ ಈಗ ಕುಮಾರಸ್ವಾಮಿ ಕೂಡ ತಿಳಿಸಿರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ಆಗಿಸ್ತಾರೆ ಆಗಮಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ನಿಟ್ಟಿನಲ್ಲಿ ಎರಡೂ ಬದಿಯಲ್ಲೂ ಕೂಡ ಪೊಲೀಸರ ಭದ್ರತೆಯನ್ನು ಅಳವಡಿಸಿರುವಂಥದ್ದು ಒಂದು ದೊಡ್ಡ ದಾರಗಳ ಹಗ್ಗಗಳನ್ನ ಇಟ್ಕೊಂಡು ಬ್ಯಾರಿಕೇಡ್ನ ಅಳವಡಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ರೈತರು ಏನಾರ ಪ್ರತಿರೋಧ ವ್ಯಕ್ತಪಡಿಸಲಿ ಅಥವಾ ಕಾರ್ಗೆ ಮುತ್ತಿಗೆ ಹಾಕುವಂತ ಸಂದರ್ಭ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂಥದ್ದು ರೈತರು ಏನಾದರೂ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ತಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಎರಡೂ ಬದಿಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂಥದ್ದು ಕುಮಾರಸ್ವಾಮಿ ಬಂದ ತಕ್ಷಣ ಏನಾದರೂ ಕುಮಾರಸ್ವಾಮಿ ಅವರು ರೈತರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಅವಕಾಶವನ್ನು ಕೊಡುವಂಥದ್ದು ಅಥವಾ ರೈತರು ಏನಾದ್ರೂ ಆಕ್ರೋಶದಿಂದ ಹೋಗಿ ಏನಾದರೂ ಕುಮಾರಸ್ವಾಮಿ ಕಾರ್ಗೆ ಅಡ್ಡಗಟ್ಟುವಂಥದ್ದು ಮುತ್ತಿಗೆ ಹಾಕುವಂತ ಸಂದರ್ಭ ಏನಾದ್ರು ಬಂದ್ರೆ ರೈತರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡುವಂತದ್ದು ಕುಸುಮ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರವೀಣ್